ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮೈಲಾರಿ, ನಮ್ಮ ಪ್ರತಿನಿಧಿ, ಬೆಳಗಾವಿ ಪ್ರತಿನಿಧಿ, ಇಡೀ ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಅಲ್ಲೇ ಇದ್ರು. ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಿದ್ದಾರೆ, ಪ್ರತ್ಯಕ್ಷ ವರದಿಯನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನನ್ನ ಸಹೋದರಿ ರಂಜಿತ್ ಸಿರಿಯಾರ್ ಇವತ್ತು ಬೆಳಗಾವಿಗೆ ಹೋಗಿದ್ದಾರೆ. ಕಪ್ಪು ಬೆಳೆಗಾರರ ಜೊತೆಯಲ್ಲಿ ಈ ಕ್ಷಣಕ್ಕೆ ಲೈವ್ ನಲ್ಲಿ ನಿಂತಿದ್ದಾರೆ. ಅವರನ್ನ ಮಾತಾಡಿಸುವ ಸಲುವಾಗಿ. ಎಸ್ ರಂಜಿತ್, ಈಗ ನೀವು ಎಲ್ಲಿದ್ದೀರಿ? ಅಲ್ಲಿನ ರೈತರು ಏನ್ ಹೇಳ್ತಾರೆ? 3,500 ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಅವರು ಆಗ್ರಹಿಸ್ತಾ ಇರೋದು. ಮಹಾರಾಷ್ಟ್ರ ಮಾದರಿಯಲ್ಲಿ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ಬೋದಾ ರಂಜಿತ್? ಈಗ ಸಿದ್ದರಾಮಯ್ಯ ಹೇಳಿದ್ರೆ ನೀವು ಕೂಡ ಕೇಳಿಸ್ಕೊಡ್ರಿ, ಇದು ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು, ನಾವಲ್ಲ ಅಂತೇಳಿ. ಅವ್ರನ್ನ ಮಾತಾಡಿಸ್ಬೋದಾ? ಮಾತಾಡಿಸಿ ಅವ್ರಿಗೆ ಏನ್ ಹೇಳ್ತಾರೆ ಕೇಳಿ. ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ನೋಡಿ, ಹೋರಾಟದ ಕಿಚ್ಚನ್ನ ಹಚ್ಚಿದಂತಹ ನಾಡು ಬೆಳಗಾವಿ. ಬೆಳಗಾವಿಯಂತ ಬೆಳಗಾವಿಯಲ್ಲಿ ಈಗ ರೈತ ಕಹಳೆ ಮೊಳಗಿದೆ. ಅದು ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಕ್ಷಾಂತರ ಜನ ಇವತ್ತು ಊಟ, ನಿದ್ದೆ, ಬಿಸಿಲು, ಚಳಿ ಯಾವುದನ್ನು ಲೆಕ್ಕಿಸದೆ, ನೋಡಿ ನಾಗೇಂದ್ರ ಬಾಬು, ಸೇರಿರುವಂತ ರೈತರನ್ನು ಗಮನಿಸ್ತಾ ಇದ್ದೀರಿ. ರಾತ್ರಿ ಇಲ್ಲೇ ಮಲಗ್ತಾರೆ, ಬೆಳಿಗ್ಗೆ ಇಲ್ಲೇ ಹೇಳ್ತಾರೆ, ಮಧ್ಯಾಹ್ನ ಇಲ್ಲೇ ಬಿಸಿಲಲ್ಲಿ ಒಣಗ್ತಾರೆ, ರಾತ್ರಿ ಕೂಡ ಇಲ್ಲೇ ಇರ್ತಾರೆ. ತಮ್ಮ ಯಾವುದೇ ಕೆಲಸ ಮತ್ತೊಂದು ಎಲ್ಲವನ್ನ ಬಿಟ್ಟು, ನೋಡಿ ನಮ್ಮ ವಿಜಯ ವಿನಾಯಕ ಆ ಕಡೆ ತೋರಿಸ್ತಾ ಇದ್ರೆ ಅಲ್ಲೇ ಅಡಿಗೆ ಮಾಡ್ತಾರೆ. ಅಲ್ಲೇ ಇದ್ದು ನಮ್ಮ ಹೋರಾಟ ಕಬ್ಬಿಗೆ ನಿಗದಿತ ಬೆಲೆಯನ್ನ ಈ ಸರ್ಕಾರ ನಮಗೆ ಒದಗಿಸಿಕೊಡ್ಬೇಕು ಅನ್ನೋದು. ನೂರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ನೀವ್ ಹೇಳ್ದಂಗೆ ನಾನೀಗ ಮೂಡಲಗಿ ತಾಲೂಕಿನ ಗುರ್ಲಾಪುರ ಈ ಕ್ರಾಸ್ ನಲ್ಲಿ ಇದ್ದೀನಿ. ಗುರ್ಲಾಪುರ ಮಾತ್ರ ಅಲ್ಲ ನಾಗೇಂದ್ರ ಬಾಬು, ಬೆಳಗಾವಿಗೆ ಕನೆಕ್ಟ್ ಆಗುವಂತ ಎಲ್ಲಾ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿದ್ದಾರೆ. ಇವತ್ತು ಹೋರಾಟ ಯಾವ ಸ್ವರೂಪಕ್ಕೆ ಪಡೆಯುತ್ತೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇಗಳನ್ನ ಬಂದ್ ಮಾಡಿ ಇವತ್ತು ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ. ನನ್ನ ಜೊತೆಯಲ್ಲಿ ನನ್ನ ಕಲೀಗ ಮೈಲಾರಿ ಪಟಾತ್ ಕೂಡ ಇದ್ದಾರೆ, ಅವರು ನಿಮ್ಮನ್ನ ಮಾತಾಡಿಸ್ತಾರೆ. ಟೆಕ್ನಿಕಲಿ ಏನಾಗಬೇಕಾಗಿದೆ, ಏನಾಗಿದೆ, ಏನ್ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಪಾಲೇನು, ರಾಜ್ಯ ಸರ್ಕಾರದ ಪಾಲೇನು ಅನ್ನೋದನ್ನ ರೈತ ಮುಖಂಡರಿಂದ ಕೇಳೋಣ. ಸರ್ ಹೇಳಿ, 7ನೇ ದಿನ ಇವತ್ತು ನೀವು ಬಿಸಿಲಲ್ಲಿ ಒಣಗ್ತಾ ಇದ್ರು ಕೂಡ ಯಾರು ಬಂದಿಲ್ಲ, ನೀವು ಚಳಿಯಲ್ಲಿ ನೀವು ಮೈ ಕೊಡವಿ ಮಲಗಿದ್ರು ಕೂಡ ಯಾರು ಬಂದಿಲ್ಲ. ಇವತ್ತು 7ನೇ ದಿನ, ಇವತ್ತು ಏನ್ ಹೇಳ್ತೀರಿ? ಒಂದು ಸರ್ಕಾರವನ್ನ ಬೆಳಗಾವಿಯ ಸಾಹುಕಾರರು ಏರಿಸ್ತಾರೆ, ಬೆಳಗಾವಿಯ ಸಾಹುಕಾರರು ಒಂದು ಸರ್ಕಾರವನ್ನ ಬೀಳಿಸ್ತಾರೆ. ಅಂತ ಬೆಳಗಾವಿ, ಇಡೀ ರಾಜ್ಯ ರಾಜಕಾರಣವನ್ನ ನಡುಗಿಸುವಂತ ಬೆಳಗಾವಿಯಲ್ಲಿ ರೈತ ಹೋರಾಟಗಾರರಿಗೆ ಒಂದು ಬೆಲೆ ಇಲ್ವಾ ಅನ್ನೋದು ಯಾಕೆ ಹಿಂಗಾಯ್ತು? ನೀವೇನ್ ಹೇಳ್ತೀರಿ ಹೇಳಿ ಸರ್. ಅದೇ ನಮ್ಮ ದುರ್ದೈವ. ಇವತ್ತೇನು ಕಾರ್ಖಾನೆ ಮಾಲೀಕರದಾರೋ ತಾವು ಅಷ್ಟೇ ಶ್ರೀಮಂತ ಆಗಕ್ ನೋಡ್ತಾರೆ. ಯಾಕಂದ್ರೆ ಅವರು ನಮ್ಮನ್ನ ಉದ್ಧಾರ ಮಾಡ್ಬೇಕಂದ್ರೆ ಕಾರ್ಖಾನೆಗಳನ್ನ ಕಟ್ಟಲಿಲ್ಲ. ಅದು ನಮ್ ದುರ್ದೈವ. ಯಾಕಪ್ಪ ಅಂತಂದ್ರ ನಮಗೇನೋ ಲಾಭ ಆಕೈತೆ ಅಂತೇಳಿ ನಾವು ಕಬ್ಬು ಬೆಳೆದು ಅವ್ರ ಕಾರ್ಖಾನೆಗಳನ್ನ ತಮ್ಮ ಲಾಭಕ್ಕಾಗಿ ವೈಯಕ್ತಿಕವಾಗಿ ಕಟ್ತಕ್ಕಂತ ಕೆಲಸ ಮಾಡ್ರು. ಅದರೊಳಗೆ ಜಿಲ್ಲಾ ಉಸ್ತುವಾರಿ ಅವರ ನಾವು ಮೊದಲನೇ ದಿವಸ ಕೂತು ಬಂದ ಚಳವಳಿಗೆ ಈ ಸಮಸ್ಯೆಯನ್ನು ಬಗೆಹರಿಸುವಂತ ತಾಕತ್ತ ಈ ರಾಜ್ಯದಾಗ ಅವ್ರಿಗೆ ಇತ್ತು. ಆದ್ರೂ ಅವ್ರು ಯಾಕ ಮಂಡತನ ಮಾಡಿ ಇವತ್ತಿನವರೆಗೂ 7ನೇ ದಿನಕ್ಕ ಸರ್ಕಾರ ಹೆಚ್ಚೊತ್ತು, ಅದು ಇವತ್ತು ಎಚ್.ಕೆ. ಪಾಟೀಲ್ ಅವರು ಬರತ್ತಾರೋ, ಬರೀ ನಮಗ ಅವ್ರಿಗೆ ಜಗಳ ಬಾಳ ಬಂದಿಲ್ಲ. 3,000 ರೂಪಾಯಿ ಅವ್ರು ಕೊಡ್ತಾ ಇದ್ರು, 7-8 ವರ್ಷದಿಂದ ಅಷ್ಟೇ ಕೊಟ್ಟಿರಪ್ಪ. ಈ ಸಲ 3,500 ಕೊಡತಂದು ಈಗ 3,200 ಬಂದರು. ನಾವು 100 ಕಡಿಮೆ ಮಾಡ್ಕೊಂಡು ಇರುವ ಜಗಳ ಬೇಡ ಅಂತೇಳಿ 400 ರೂಪಾಯಿ ಇನ್ನು 200 ರೂಪಾಯಿ ಕೊಟ್ಟು ಚಾಲೂ ಮಾಡತ್ ಹೇಳಿದ್ವು. ಅನಾವಶ್ಯಕ ಲಕ್ಷಾಂತರ ಸಂಖ್ಯೆ, ಇವತ್ತು ಲಕ್ಷಾಂತರ ಜನ ಸ್ವಾಭಿಮಾನದಿಂದ ಲಕ್ಷ ಗಂಟ್ಲೆ ಇವತ್ತು ಪ್ರತಿನಿಧಿ ಜನ ಬರ್ತಾ ಇದ್ದಾರೆ. ನೋಡಿ, 1 ವರ್ಷಕ್ಕೆ ಕಬ್ಬು ಬೆಳೆಗಾರರು ರಾಜ್ಯಕ್ಕೆ ಕೇಂದ್ರಕ್ಕೆ ಕಟ್ಟುವಂತ ತೆರಿಗೆ ಎಷ್ಟು? 55,000 ಕೋಟಿ. ಹಿಂಗಿರುವಾಗ 200 ರೂಪಾಯಿ 300 ರೂಪಾಯಿ ಜಗ್ಗಾಡ್ತಾರ ಅಂತ ಹೇಳಿದ್ರೆ ನಮ್ ಹಿತಾಸಕ್ತಿ ಬೇಡವೇನ್ರಿ? ನಮ್ಮ ರಾಜಕಾರಣಿಗಳಿಗೆ, ನಮ್ಮನ್ನ ಆಳುವಂತ ಸರ್ಕಾರಕ್ಕೆ ಹೇಳ್ರಿ. ಈಗ ರಾಜ್ಯ ಸರ್ಕಾರಕ್ಕ ಸುಮಾರು 50ರಿಂದ 60,000 ಕೋಟಿ ರೂಪಾಯಿ ಸ್ಪ್ರೀಟ್ ಮೇಲೆ ಹೋಗ್ತತಿ. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ 50% ಅಲ್ಲಿ 50,000 ಕೋಟಿ ಹೋಗ್ತತಿ. ಕಬ್ಬ ನೀವೇನು ಕೂಡ ಶ್ರಮ ಹಾಕಿಲ್ಲ. ಕಾರ್ಖಾನೆಯವರು ಇವತ್ತು ಕಾರ್ಖಾನೆಯವ್ರು ಕಟ್ಟಿದಾರ. ನೀವು ಸರ್ಕಾರ ಏನ್ ಹಾಕಿರೋದಕ್ಕ ನಮ್ಮ ಕಬ್ಬು ಬೆಳೆದು ಸ್ಪ್ರೀಟ್ ತಯಾರಾಕತಿ, ಇಥನಾಲ್ ರೆಡಿ ಆಕತಿ. ಅದನ್ನ ಒಂದು ಟನ್ಗೆ 5,000 ರೂಪಾಯಿ ತಗೋತೀರಿ. ಅದರೊಳಗಿಂದ ಇವತ್ತ 1,000 ರೂಪಾಯಿ ಕೊಡ್ರಿ. ಏನ್ ಬಿಡೇ ಇಲ್ಲ, ಪುಕ್ಕಟ್ಟ ಕೇಳತ್ತಿಲ್ಲ. ಇದೇನ ನಿಮ್ಮ ಶ್ರಮ ಅಲ್ಲ, ನಮ್ಮ ಅಪ್ಪಗಳ, ನಮ್ಮ ಅಜ್ಜಿಗಳ, ನಮ್ಮ ಕುಟುಂಬ, ದನ ಕರ ಇವತ್ತ ನಾವು ಆತ್ಮಹತ್ಯೆ ಮಾಡ್ಕೋತು. ಅದ್ರೊಳಗಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ 1,000 ರೂಪಾಯಿ ಕೊಡ್ಬೇಕು. ನರೇಂದ್ರ ಮೋದಿ ಅವರು ಕೂಡ 1,000 ರೂಪಾಯಿ ಕೊಡ್ಬೇಕ. ಇವತ್ತ ರಿಕವರಿ ಒಳಗೆ ನರೇಂದ್ರ ಮೋದಿ ಅವರು ಕೂಡ ಮೋಸ ಮಾಡಿರ್ತಕ್ಕಂತ ವಿಚಾರ ಐತೆ. 7 ವರ್ಷದಿಂದ ನಮ್ಮದು 8-10 ವರ್ಷದಿಂದ 9.5 ರಿಕವರಿ ಇತ್ತು. ಆ ರಿಕವರಿಯನ್ನ 10-25 ಮಾಡಿ ಅವತ್ತ 500 ರೂಪಾಯಿ 500 ಕಬ್ಬು ಬೆಳೆಗಾರನ ಕೊಂದಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರ.
ಅದನ್ನ ಹೊಳ್ಳಿ 9.5 ರಿಕವರಿ ತರಬೇಕ. ಅದನ್ನ ಇವತ್ತು ಕೂಡ 7 ದಿನ ಆಯ್ತು ನೀವು ಇಲ್ಲೇ ಕೂತು, ಇಲ್ಲೇ ನಿಂತು, ಇಲ್ಲೇ ನಿದ್ದೆ ಮಾಡಿ, ಇಲ್ಲೇ ಊಟ ಮಾಡಿ, ಇಲ್ಲೇ ತಿಂಡಿ ತಿಂದು 7 ದಿನ ಆಯ್ತು. ಇವತ್ತು ಹೇಗೆ? ಇದೇ ರೀತಿ ಮುಂದುವರೆದ್ರೆ ಮುಂದಿನ ಸ್ವರೂಪ ಹೇಗೆ? ಇವತ್ತು ತಮ್ಮ ಮೀಡಿಯಾ ದೇವರುಗಳು ಅಂದ್ರೆ ಎಚ್ಚೆತ್ಕೊಂಡಾರ. ಅವರಿಗೆ ಅಪಮಾನ ನೀವು ಕೇಳತ್ತೀರಿ. ಅವ್ರನ್ನ ಮುಖ್ಯಮಂತ್ರಿ ಅವರು ಏನ್ ಮಾಡತ್ತೀರಿ? ನೀನು ಕೂಡ ವಿಜಯೇಂದ್ರ ಅವರ ಇವತ್ತ ಪಾಪ ಅವರು ಕೂಡ ಅದೇನಾರ ಇರ್ಲಿ ಪಕ್ಷ ಹಿಂದಾಗಡಿಸಿ ಕಬ್ಬು ಬೆಳೆಗಾರ ನೋವು ಅಂತೇಳಿ ತಾವು ಬಂದ ಅವೋ ರಾತ್ರಿ ಆಗಲಿ ನಮ್ಮ ಜೊತೆ ಮಕ್ಕೊಂಡಾರ. ಅದು ನಮಗೆ ಹೆಮ್ಮೆ ಐತೆ. ಅವ್ರದ್ದು ಇವತ್ತು ಹುಟ್ಟಹಬ್ಬ ಐತಿ. ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೂಡ ನಾವ್ ಹೇಳ್ತೀವಿ. ಆದ್ರೂ ಇವತ್ತ ತಾವೆಲ್ಲ ಎಚ್ಚೆತ್ಕೊಳ್ಬೇಕು. ಕಾರ್ಖಾನೆ ಮಾಲೀಕರು ಎಚ್ಚೆತ್ಕೊಳ್ರಿ. ನಾವು ಕಬ್ಬು ಬೆಳೆದಿಲ್ಲ ಅಂತಂದ್ರೆ ನಮ್ಮನ್ನ ಅಪಮಾನ ಮಾಡಕೈತ್ರಪ್ಪ ಅಂತಂದ್ರ ನಿಮ್ ಕಾರ್ಖಾನೆಗಳು ಜಂಗ್ ಹಾಕವು. ಅನುಮಾನ ಇರೋದು ಉಸ್ತುವಾರಿ ಸಚಿವರ ಆ ಗೋಜಿಗೆ ಹೋಗೋದಿಲ್ಲ. ಮೂಡ್ಲಗಿ ಕ್ಷೇತ್ರದ ಶಾಸಕರು ಪತ್ತೇನೇ ಇಲ್ಲ. ಮುಖ್ಯಮಂತ್ರಿಗಳು ರೈತರ ಪರ ನಾನು ಅಂತೇಳಿ ಹೇಳುವಂತ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚಕಾರವೇ ಎತ್ತೋದಿಲ್ಲ. ನಾವು ಯಾರನ್ನ ಕೇಳ್ಬೇಕ್ರಿ? ನಾವು ಬಡ ಜನ ದಿನಂಪೂರ್ತಿ ಕೂಲಿ ನಾಲಿ ಮಾಡಿ ಆ ಬಿಸಿಲಲ್ಲಿ ಒಣಗಿ ನಾವು ಬೆಳೆದ ಕಬ್ಬಿಗೆ ಬೆಲೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಗೆ ಹಿಟ್ಟಿಲ್ರಿ. ಯಾರನ್ನ ಕೇಳ್ಬೇಕ್ರಿ? ನಾವು ಈ ಹೋರಾಟ ಮಾಡೋದು ಇಷ್ಟಾದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲಲ್ರಿ. ಯಾಕ್ರಿ? ಏನ್ ಮಾಡ್ಬೇಕ್ರಿ? ಎಚ್ ಕೆ ಪಾಟೀಲ್ ಬರ್ತಾರಂತಲ್ರಿ ಇವತ್ತು. ಅದು ಬೇಜಾರ್ ಸಂಗತಿ ಏನಾಗೈತಪ್ಪ ಅಂದ್ರ ನಾವು ಏನು ಮತದಾನ ಹಾಕಿದಿಲ್ಲ. ನಮ್ಮ ಚಪ್ಪಲೆ ಇವತ್ತು ನಾವ ಬಡ್ಕೋಬೇಕಾಗೈತಿ. ಎಲ್ಲದಕ್ಕೂ ರೇಟ್ ಕೇಳ್ಬೇಕಾಗೈತಿ ಇವತ್ತು ಪರಿಸ್ಥಿತಿ. ಯಾಕಂದ್ರ ನಾವ ರೈತರಿಗೆ ಇವ್ರು ಏನಾರು ಚಲೋ ಮಾಡ್ಯಾರ ಅಂತೇಳಿ ಎಲ್ಲಾ ಶಾಸಕರ ನಮ್ಮ ಭೇಟಿಗೆ ಓಟ್ ಹಾಕಿದೀವಿ. ಇವ್ರು ಸಾವುಕಾರ ಮಾಡಿದೀವಿ. ಇವ್ರು ಶ್ರೀಮಂತಿಗೆ ಕೊಟ್ಟಿದೀವಿ. ಇವ್ರಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದೀವಿ. ನಾವು ಹಾಳಾಗಿದ್ದು ಕರೆ ಶ್ರೀಮಂತರಾಗ್ಯಾರ. ಅದ್ರೊಳಗಿನ ತುಸು ರೊಕ್ಕ ಕೊಡ್ರು ಯಪ್ಪ ಕೊಡ್ರ. ನಾವು ಬೀದಿಗೆ ಬಂದು ಗೊಬ್ಬರ, ಡೀಸೆಲ್, ಪೆಟ್ರೋಲ್, ಅಗಣಿಕೇರಿ 70,000 ಬರೀ 6 ತಿಂಗಳು ನಿಂತ 1,30,30,000 ಆಗೈತಿ. ನಾವು ರೈತರ ಮಕ್ಕಳ ಬಾಳದು. ನಮ್ಗೆ ಮಕ್ಕಳಿಗೆ ಮದುವೆ ಮಾಡ್ಬೇಕಾದ್ರೆ ಬರೀ 2 ತೊಲೆ. ಇವತ್ತು ಕಬ್ಬು ಬೆಳೆಗಾರರು ಕೇಳ್ತಿರೋದು ಪ್ರತಿ ಟನ್ಗೆ 3,500 ರೂಪಾಯಿ ಬೆಂಬಲ ಬೆಲೆನ ನಿಗದಿ ಮಾಡಿ ಅಂತೇಳಿ. ಅದರಲ್ಲಿ ಏನ್ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ರೈತರಿಗೆ ಇವತ್ತು ನೋವನ್ನ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಡಿ. ವರ್ಷ ಪೂರ್ತಿ ಬೆವರು ಸುರಿಸಿ ದುಡಿದು ಕೈ ಕೆಸರನ್ನ ಮಾಡಿಕೊಂಡು ಬೆಳೆಯುವಂತ ಬೆಳೆಗಳಿಗೆ ಸೂಕ್ತ ರೀತಿಯಲ್ಲಿ ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಅವರು? ಇವತ್ತು ರೈತರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮಾಡಬೇಕು. 11 ಗಂಟೆಗೆ ಹೋಗಿ ಅಂತ ಹೇಳಿದಿರಿ ನಿಮ್ಮ ಸಚಿವರನ್ನ. ಯಾಕೆ ಬೆಳಗಾವಿಯಲ್ಲೇ ಇರುವಂತ ನಿಮ್ಮ ನಾಯಕರನ್ನ ಇಮಿಡಿಯೇಟ್ ಹೋಗಿ ಮಾತಾಡ್ಸಿ ಅಂತ ಹೇಳಕ್ಕಾಗ್ಲಿಲ್ವಾ? 7 ದಿನ ಬೇಕಾಯ್ತಾ ನಿಮ್ಗೆ? 7 ದಿನ. ಇವತ್ತು 7ನೇ ದಿನ ಕಾಲಿಟ್ಟಿರೋದು ಕಬ್ಬು ಬೆಳೆಗಾರರ ಪ್ರತಿಭಟನೆ. ಅವ್ರಿಗೆ ನೋವು ಕೊಟ್ರೆ ನಿಮ್ಗೇನ್ ಸಿಗುತ್ತೆ? ಎಲ್ಲಾ ಜನಪ್ರತಿನಿಧಿಗಳು ಕೂಡ ಈ ಪ್ರಶ್ನೆನ ಮಾಡ್ತಾ ಇದ್ದಾರೆ. ನೋಡಿ ಇವತ್ತು ನೋಡಿ ಇಲ್ಲಿ ರಸ್ತೆಯಲ್ಲಿ ರೋಡಲ್ಲಿ ಅವರು ವರ್ಷ ಪೂರ್ತಿ ದುಡಿದಿರುವಂತ ಬೆಳೆಗೆ ಬೆಂಬಲ ಬೆಲೆ ಕೊಡಿ ಅಂತೇಳಿ ಬಂದು ರೋಡಲ್ಲಿ ನಿಂತ್ಕೊಂಡು ನಿಮ್ ಮುಂದೆ ಅಂಗಲಾಚಿ ಕೇಳಬೇಕು, ಪ್ರತಿಭಟನೆ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ ಗಮನಕ್ಕೆ ಬರೋದಿಲ್ಲ.